ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರವಾದ ಸ್ವಾಗತ ಸುಸ್ವಾಗತ. ಸಾಯಲು ಹೆದರುವವನು ಜೀವಿಸಲು ಕೂಡ ಹೆದರುತ್ತಾನೆ ಅಂತ ಹೇಳಿದ್ರು ಶೇಕ್ಸ್ಪಿಯರ್ ಅವರು. ಹಾಗಾಗಿ ಭಯವನ್ನ ಬಿಟ್ಟು ಬದುಕಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಗುರುವಾರ, ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಬ್ರಹ್ಮಾಂಡ ಲೋಕದಲ್ಲಿ ನಾವೆಲ್ಲ ವಾಸವಾಗಿದ್ದಾಗ ಇವತ್ತಿನ ಜೀವರಾಶಿ ನಾಳೆ ಬೆಳಗ್ಗೆ ಇರಲ್ಲ, ನಾಳೆ ಬೆಳಗಿನ ಜೀವರಾಶಿ ನಾಡಿದ್ದಿರಲ್ಲ. ಕ್ಷಣ ಕ್ಷಣಕ್ಕೆ ಒಂದೊಂದು ಜೀವ ಹೋಗ್ತಾ ಇರುತ್ತೆ, ಒಂದೊಂದು ಜೀವ ಬರ್ತಾ ಇರುತ್ತೆ. ಒಂದು ಜೀವ ಹೋದರೆ 10 ಜೀವ ವಾಪಸ್ಸು, 10 ಜೀವ ಹೋದರೆ 100 ಜೀವ ವಾಪಸ್ಸು. ಹೀಗೆ ಒಂದೊಂದಾಗಿ ಹೋಗ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಪುನರ್ಜನ್ಮ. ಈ ಪುನರ್ಜನ್ಮವೇ ಬೇಡಪ್ಪ, ನಶಿಸಿ ಹೋಗಲಿ ಈ ಜೀವನ ಅಂತ ನಾವು ಸ್ಮರಣೆ ಮಾಡ್ಕೊಳ್ಳೋ ದಿನ ಇವತ್ತು. ಇವತ್ತಿನ ದ್ವಾದಶಿ ಬಹಳ ವಿಶೇಷವಾಗಿರ್ತಕ್ಕಂಥ ಶ್ರೀಕಂಠ ನಂಜುಂಡೇಶ್ವರನ ಪರಿಪೂರ್ಣ ಅನುಗ್ರಹದಿಂದ ತುಂಬಿರತಕ್ಕಂಥ ಪಂಚರಥ, 5 ರಥಗಳು. ಯಾರ್ಯಾರು? ಪಾರ್ವತಿ, ಪರಮೇಶ್ವರ, ಸುಬ್ರಹ್ಮಣ್ಯ, ಗಣಪತಿ, ಚಂಡಿಕೇಶ್ವರ. ಈ ಚಂಡಿಕೇಶ್ವರನಿಲ್ಲದೆ ಈ ಜಗತ್ತು ಎಲ್ಲ ಕಾರಣಕ್ಕೂ, ಪರಮೇಶ್ವರನಿಗೆ ಯಾವ ಕಾರಣಕ್ಕೂ ಏನು ಹೇಳದೆ ಬರೋಕ್ಕಾಗಲ್ಲ. ಈಗ ನಂದೀಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯ ನಂದೀಶ್ವರನಿಗೆ ಕಿವಿಯಲ್ಲಿ ಹೇಳ್ತಕ್ಕಂಥ ವಿಚಾರ. ಪರಮೇಶ್ವರನು ನಂದೀಶ್ವರನ ತಲೆ ಮೇಲೆ ಕೂತ್ಕೊಂಡು ನಾಟ್ಯವನ್ನು ಆಡ್ತಾನೆ. ಪ್ರದೋಷ ಕಾಲ ಅಂತ ಕರಿತೀವಿ. ಇವತ್ತಿನ ಪ್ರದೋಷವೂ ಅದು ಹೇಗೆ? ದ್ವಾದಶಿ ಮೇಲೆ ತ್ರಯೋದಶಿ ಬಂದಾಗ, ಆ ಪ್ರದೋಷ ಹತ್ರ ಬಂದಾಗ ಪರಮೇಶ್ವರನು ನಂದೀಶ್ವರನ ತಲೆಯ ಮೇಲೆ ನಾಟ್ಯವನ್ನು ಆಡ್ತಾನೆ. ಏನು ಚೆನ್ನಾಗಿರುತ್ತೆ ಅಂತೀರ. ಆ ಆನಂದ, ಪರಮಾನಂದ ಭರಿತವಾಗಿರ್ತಕ್ಕಂಥ ಪರಮೇಶ್ವರನ ಕೃಪಾಕಟಾಕ್ಷ ನಿಮಗೆ ಆಗಲೇಬೇಕು. ಈ ನಂದೀಶ್ವರನ ಜೊತೆಗೆ ಚಂಡಿಕೇಶ್ವರನು ಬಹಳ ಮುಖ್ಯ. ಉತ್ಸವಕ್ಕೆ ಹೋಗುವಾಗ ಚಂಡಿಕೇಶ್ವರ, ಪೂಜೆ ಮಾಡುವಾಗ ನಂದೀಶ್ವರ. ಇವರಿಬ್ಬರಿಲ್ಲದೆ ಪರಮೇಶ್ವರ ಇಲ್ಲವೇ ಇಲ್ಲ. ಅದಕ್ಕೆ ಕಾಶಿ ಕ್ಷೇತ್ರದಲ್ಲೂ ಸಹ ಕಾಳಭೈರವಂ ನಂದೀಶ್ವರ ಸ್ವರೂಪೇಣ ಮಹಾನಂದಿ, ಕಾಳಭೈರವ, ಪರಮೇಶ್ವರನ ಜೊತೆಗೆ ಚಂಡಿಕೇಶ್ವರ, ತದನಂತರ ಪರಮೇಶ್ವರ. ಈ 3 ಜನ ಇಲ್ಲದೆ ಯಾವ ಕಾಲಕ್ಕೂ ಏನೂ ನಡೆಯಲ್ಲ ಅಂತ ಹೇಳ್ತೀವಿ. ನೀವೊಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಬಾಗಿಲು ಹಾಕಿರುತ್ತೆ. ಬಾಗಿಲು ಹಾಕಿದ ತಕ್ಷಣ ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೊತೀರಾ. ಬಾಗಿಲಾಗ ಪರಮೇಶ್ವರ ಬಾಗಿಲು ಹಾಕ್ಕೊಂಡಿದ್ದಾನೆ, ಏನಪ್ಪ ಮಾಡೋದು ಅಂದಾಗ ಚಂಡಿಕೇಶ್ವರನ ಬಾಗಿಲು ತಟ್ಟಬೇಕು ನಾವು. ಪರಮಾತ್ಮನ ಮನೆಗೆ ನಾ ಬಂದಿದ್ದೀನಿ, ಬಂದು ಹೋಗ್ತಾ ಇರೋದನ್ನು ಹೇಳಬೇಕು, ನೀನು ಗಮನ ಕೊಟ್ಟು ಕೇಳು ಅಂತ. ಎಷ್ಟು ಜನ ಚಂಡಿಕೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಾ? ಹೋಗೋದೇ ಇಲ್ವೇ? ಪ್ರದಕ್ಷಿಣೆ ಮಾಡಿಬಿಟ್ಟು ಯಾವ ಈಶ್ವರನ ದೇವಸ್ಥಾನದಲ್ಲಿ ಈ ನಡುವೆ ಕೆಲವು ದೇವಸ್ಥಾನದಲ್ಲಿ ಚಂಡಿಕೇಶ್ವರನೇ ಇಲ್ಲ. ನಿಜವಾದ ಹಳೆ ದೇವಸ್ಥಾನದಲ್ಲಿ ಪ್ರತಿಯೊಬ್ಬನ ದೇವಸ್ಥಾನದಲ್ಲೂ ಚಂಡಿಕೇಶ್ವರ ಇದ್ದೇ ಇರ್ತಾನೆ. ಆದರೆ ಇವತ್ತಿನ ದೇವಸ್ಥಾನದಲ್ಲಿ ಕೆಲವು ಜಾಗದಲ್ಲಿ ಚಂಡಿಕೇಶ್ವರನ ಇಡೋದೇ ಇಲ್ಲ. ಯಾವ ದೇವಸ್ಥಾನದಲ್ಲಿ ನಂದೀಶ್ವರ ಇರಲ್ವೋ ಈಶ್ವರನ ದೇವಸ್ಥಾನದಲ್ಲಿ, ಯಾವ ದೇವಸ್ಥಾನದಲ್ಲಿ ಮಹಾಕಾಳೇಶ್ವರ ಇರಲ್ವೋ, ಯಾವ ದೇವಸ್ಥಾನದಲ್ಲಿ ಮಹಾನಂದಿ ಇರಲ್ವೋ, ಯಾವ ದೇವಸ್ಥಾನದಲ್ಲಿ ಚಂಡಿಕೇಶ್ವರ ಇಲ್ವೋ ಅಲ್ಲಿ ಈಶ್ವರ ಇರಲ್ಲ. ಬರೆದಿಟ್ಕೊಬಿಡಿ. ಅದಕ್ಕೆ ನಂಜನಗೂಡು ಶ್ರೀಕಂಠೇಶ್ವರ ಎಷ್ಟು ವಿಶೇಷ ಅಂದರೆ, ಅಲ್ಲಿ ಸಾಕ್ಷಾತ್ ಪರಶುರಾಮನೇ ಸ್ವತಃ ಪ್ರತಿಷ್ಠಾಪನೆ ಮಾಡೋ ಲಿಂಗ ಅಂತ. ಈ ಲಿಂಗದ ಮುಖಾಂತರ ನೂತನ ದೇವಾಲಯ ನಿರ್ಮಾಣ ಕಾರ್ಯ ಅಂದೇ ಆ ಯುಗದಲ್ಲೇ ಮಾಡಿಬಿಟ್ಟ. ಅವನು ಹಾಕಿರ್ತಕ್ಕಂಥ ಕೊಡಲಿ ಮುಖಾಂತರವಾಗಿ ಹೀಗೆ ಅವನು ಕೂತ್ಕೊಂಡು ತಪಸ್ಸು ಧ್ಯಾನಕ್ಕೋಸ್ಕರ ಆ ಸ್ಥಳವೆಲ್ಲ ಶುಚಿರ್ಭೂತ ಮಾಡಬೇಕಾದ್ರೆ ಕೊಡ್ಲಿಯಲ್ಲಿ ಒಂದು ಏಟು ಹೀಗೆ ಬಿತ್ತು ಪರಮೇಶ್ವರನ ನೆತ್ತಿಯ ಮೇಲೆ. ರಕ್ತ ಧಾರಾಕಾರವಾಗಿ ಸುರಿತಾ ಇದೆ. ಅಯ್ಯೋ, ಧಾರಾಕಾರವಾಗಿ ಸುರಿತಾ ಇದೆ, ಏನು ಅಂತ ನೋಡಿದ್ರೆ ಪರಮೇಶ್ವರ. ಅಬ್ಬಾ, ಈ ಪರಮೇಶ್ವರನ ಪೂಜೆ ಪುನಸ್ಕಾರ, ನಂಜುಂಡೇಶ್ವರನ ಅನುಗ್ರಹ, ಶ್ರೀಕಂಠೇಶ್ವರ ಅಂತ ನಾಮಕರಣ. ಇಂಥ ಒಂದು ಶ್ರೀಕಂಠೇಶ್ವರ, ಆ ನಂಜುಂಡಗೂಡು ನಂಜುಂಡೇಶ್ವರ ಎಲ್ಲವೂ ಒಬ್ಬನೇ. ಹಕೀಂ ನಂಜುಂಡ ಅಂತ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಆ ನಂಜುಂಡೇಶ್ವರನ ಸ್ಮರಣೆ ಮಾಡಿಕೊಂಡು ಆನೆಗ ಕೂಡ ವೈದ್ಯವನ್ನು ಹೇಳಿರೋದು. ಅದಕ್ಕೆ ವೈದ್ಯನಾಥೇಶ್ವರ ಅಂತ ಕೂಡ ಅವನಿಗೆ ನಾಮಸ್ಮರಣೆ. ಎಲ್ಲವೂ ಹಕೀಂ ನಂಜುಂಡ ಅಂದರೆ ಪ್ರತಿಯೊಬ್ಬನಿಗೂ ಗೊತ್ತಿರತಕ್ಕಂಥದ್ದು ಶ್ರೀಕಂಠೇಶ್ವರ. ಪ್ರತಿಯೊಬ್ಬನಿಗೂ ಶ್ರೀಕಂಠೇಶ್ವರ ಅಂದರೆ ನಂಜುಂಡೇಶ್ವರ. ನಂಜನಗೂಡು ನಂಜುಂಡೇಶ್ವರ. ಅದಕ್ಕೆ ನಂಜನಗೂಡು, ನಂಜು ಅಂದ್ರೇನು? ಒಳಗಡೆನೆ ಗಾಯ ಆರದೇ ಇದ್ದ ಹಾಗೆ ಇರೋದು ನಂಜು, ಒಳಗಡೆ ಜೋಮ್ ಹಿಡ್ಕೊಂಡ ಹಾಗೆ ನಂಜನಗೂಡು. ಆ ಗೂಡು ಕಟ್ಟಿರ್ತಕ್ಕಂಥ ಕ್ಷೇತ್ರ ಯಾರ್ದು? ಸಾಕ್ಷಾತ್ ಪರಮೇಶ್ವರ. ಇವತ್ತಿನ ದಿವಸ ಪ್ರದೋಷ ಕಾಲದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದ್ವಾದಶಿ, ಪ್ರದೋಷ, ಬಹಳ ವಿಶೇಷವಾಗಿರ್ತಕ್ಕಂಥ ಪಂಚರಥ.
ಈ ಕ್ಷೇತ್ರಕ್ಕೆ ಯಾರ್ಯಾರು ಮೈಸೂರು ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಅಷ್ಟು ಜನ ಮಾತ್ರ ಹೋಗ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇರತಕ್ಕಂಥವ್ರು ಒಂದಷ್ಟು ಜನ ಹೋಗ್ತಾರೆ. ಅದೇ ಪಕ್ಕದಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದಷ್ಟು ಜನ ಹೋಗ್ತಾರೆ. ಶ್ರೀರಂಗಪಟ್ಟಣದ ಹತ್ತಿರ ಇರೋರು ಒಂದಷ್ಟು ಜನ ಹೋಗ್ತಾರೆ. ಆದರೆ ಬೇರೆ ಜನಗಳು ಈ ರಥದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸಕ್ತಿ ಗೊತ್ತಿದ್ರೆ ಇದ್ದಾನೆ ಹೋಗೋಕ್ಕೆ. ಬಹಳ ವಿಶೇಷ ಇವತ್ತಿನ ದಿವಸ ಆ ರಥೋತ್ಸವ ಉಜ್ಜೃಂಭಣೆಯಿಂದ ಆರಂಭಿಸ್ಕೊಳ್ಳುತ್ತೆ. ಇವತ್ತು ಹೋಗ್ತಕ್ಕಂಥ ರಥ 5 ರಥಗಳು ಒಂದರಿಂದ ಪ್ರದಕ್ಷಿಣೆ ಮಾಡಿ ಗೋಪುರ ಎಷ್ಟು ಎತ್ತರವಿದೆಯೋ ಅಷ್ಟು ಎತ್ತರ ಇರತಕ್ಕಂಥ ತೇರಿನ ಜೊತೆಗೆ ಎಲ್ಲ ಪಂಚರಥಗಳು ಬಂದು ಹಾಗೆ ನಿಂತ್ಕೊಂಡಾಗ ಆ ರಥವನ್ನು ನೋಡಿ ಆ ವೈಭವವನ್ನು ಯಾರು ಮೆರೆದು ಸಂತೋಷ ಪಡ್ತಾರೋ, ಮಹಾರಾಜರ ಕಾಲದಲ್ಲಿ ಉಮ್ಮಡಿ ಕೃಷ್ಣದೇವರಾಜ ಕಾಲದಿಂದ ಹಿಡಿದು ನಾವುಗಳು ಇವತ್ತಿನವರೆಗೂ ಎಲ್ಲವೂ ದರ್ಶನ ಮಾಡೋದು ಮಹಾರಾಜರ ಕಾಲದಲ್ಲಿ. ಅಂಥ ಒಂದು ವೈಭವ ಇವತ್ತು ನೋಡ್ತಕ್ಕಂಥ ಅವಕಾಶ. ಅದಕ್ಕೆ ದಯವಿಟ್ಟು ಎಲ್ಲರೂ ಹೋಗಿ ನಂಜನಗೂಡು ನಂಜುಂಡೇಶ್ವರನ ಶ್ರೀಕಂಠೇಶ್ವರ ಅನ್ನೋದು ಅದೇ ನಂಜುಂಡೇಶ್ವರದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಆದರೆ ಒಂದೇನು ಅಂದರೆ ಇವತ್ತಿಗೆ ನೀವು ಹೊಟ್ಟೋಗೋದೇನು ಹೋಗ್ತೀರ, ಭಾಳ ಸಂತೋಷ. ಎಷ್ಟೋ ಜನಕ್ಕೆ ರಥೋತ್ಸವ ಸಿಗಲ್ವಾ ಅಂದರೆ ಸಾಯಂಕಾಲದವರೆಗೂ ಆ ರಥ ಹೊರಭಾಗದಲ್ಲಿ ಎಲ್ಲ ಒಂದರಿಂದ ಸಾಲಾಗಿ ನಿಂತಿರುತ್ತೆ ಪರಮೇಶ್ವರನ ಜೊತೆಗೆ. ಎಲ್ಲ ನಿಂತಿರೋ ರಥಗಳನ್ನ ನೋಡಿ ಆನಂದಿಸಿ ಕೊನೆಗೆ ಆ ಉತ್ಸವಗಳೆಲ್ಲ ಒಳ ಹೋಗುತ್ತೆ. ಆದಮೇಲೆ ನಾಳೆ ದಿವಸ ಯಾರು ಇದುವರ ತನಕ ನಾ ಭೂತೋ ನ ಭವಿಷ್ಯತಿ, ನಾನು ಎಲ್ಲರೂ ಹೇಳ್ತಾ ಇದ್ರು ಗುರುಗಳು ಯಾವಾಗಲೂ ತಮಿಳ್ನಾಡಿಗೆ ಕಳಿಸ್ತಾರೆ ನೋಡಿದ್ರ ಅಂತ. ಈ ದೇವಸ್ಥಾನ ನಾನು ಕಟ್ಟಿಲ್ಲ. ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಯಾರು ಕಟ್ಟಿರೋದು? ಕರ್ನಾಟಕದಲ್ಲೇ ಕಟ್ಟಿರೋದು. ಹೊಯ್ಸಳರ ಕಾಲದಲ್ಲೇ ಕಟ್ಟಿರೋದು. ಚೋಳರು ಬಂದು ಕಟ್ಟಿರೋದು. ಎಲ್ಲ ಹಂಪಿಯಲ್ಲಿರ್ತಕ್ಕಂಥ ಶಿಲ್ಪಿಗಳು ಕಟ್ಟಿದ್ರು. ಅಮರಶಿಲ್ಪಿ ಜಕಣಾಚಾರ್ಯರು ಕೆಲವು ಕಟ್ಟಿದ್ರು. ಇಲ್ಲಿ ನಾವುಗಳು ಏನು ಹೇಳ್ತಿದ್ವಿ, ಎಲ್ಲಾನು ಈ ದೇವಸ್ಥಾನ ಆ ಕ್ಷೇತ್ರ ಅಲ್ಲಿ ಮಹಿಮೆ ಅಂದ್ರಲ್ಲ, ಇಲ್ಲೂ ಅದೇ ವಿಶೇಷವಾದ ಮಹಿಮೆ ಇದೆ. ಹೇಳ್ತೀನಿ ಕೇಳಿ. ನಂಜನಗೂಡು ನಂಜುಂಡೇಶ್ವರನಿಗೆ ಒಳಗಡೆ ಹೋಗ್ತಾ ಇದ್ದಾಗೆ ರಾಜಗೋಪುರದಿಂದ ಒಳಭಾಗದಲ್ಲಿ ಹೋದಾಗ ಎದುರುಗಡೆ ನಂದಿ ಇದೆ. ಎಡಭಾಗದಲ್ಲಿ ನೋಡಬೇಕು ತಿರುಜ್ಞಾನ ಸಂಬಂಧರ್, ತಿರುನಾವಕರಸರ್, ತಿರುಸುಂದರಮೂರ್ತಿ, ತಿರುಮಾಣಿಕ್ಯವಾಸಕರ್, ಈ 4 ಜನ ಅಲ್ಲಿದ್ದಾರೆ. ಇವತ್ತಿನ ದಿವಸ 64 ವಿಶೇಷವಾಗಿರ್ತಕ್ಕಂಥ ಜಾತಿ ಮತ ಭೇದವಿಲ್ಲದೆ ಇಷ್ಟೂ ಜನಾಂಗವು ಎಲ್ಲ ಪಂಗಡವು ನನ್ನದೇ, ಎಲ್ಲರೂ ನನ್ನ ಶಿಷ್ಯರೇ ಅಂತ ಈಶ್ವರ ಅಂದೇ ಶಪಥ ಮಾಡಿದ್ದಾನೆ ಕೈಲಾಸದಲ್ಲಿ. ಭೂತಗಣಗಳಾಗಿರ್ತಕ್ಕಂಥ ಇವರುಗಳು ಭೂಮಿ ಮೇಲೆ ನನ್ನ ಭಕ್ತರಾಗಿ ಬರ್ತಾರೆ. ಭಕ್ತರಾಗಿ ಬಂದು ಮತ್ತೆ ತಿರುಗಿ ನನ್ನ ಪಾದವನ್ನು ಸೇರ್ತಾರೆ ಅಂತ ಪರಮೇಶ್ವರನ ಆಜ್ಞೆ. ಅದರಲ್ಲಿ ಪ್ರಥಮ ಮೂಲವಾಗಿರ್ತಕ್ಕಂಥ 16,000 ಹಾರಗಳನ್ನು ಬರೆದಿರ್ತಕ್ಕಂಥ ತಿರುಜ್ಞಾನ ಸಂಬಂಧರ್, ತಿರುನಾವಕರಸರ್, ತಿರುಸುಂದರಮೂರ್ತಿ, ತಿರುಮಾಣಿಕ್ಯವಾಸಕರ್ 4 ಜನ ಏನು ವಿಚಾರ ಹೇಳ್ತಿದ್ದೆ, ಅದು ತಮಿಳುನಾಡಲ್ಲಿ ಒಂದೇ ಅಲ್ಲ, ಎಲ್ಲೆಲ್ಲಿ ಶಿವಾಲಯವದೆಯೋ ಅಲ್ಲೆಲ್ಲ ಕ್ಷೇತ್ರದಲ್ಲಿದೆ. ಇವತ್ತಿನ ನಂಜನಗೂಡು ಕ್ಷೇತ್ರದಲ್ಲೂ ಇದೆ. ನಾಳೆ ದಿವಸ ಯಾರು ಈ 4 ಜನಕ್ಕೆ ಅಂದರೆ ಈ ಪ್ರತಿಪೂರ್ವಕವಾಗಿರ್ತಕ್ಕಂಥ 4 ಏನದು ಆ 4 ವಿಧವಾದ ಫಲಗಳನ್ನು ಚತುರ್ವಿಧ ಫಲ ಅಂತ ಕರಿತೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತೀವಿ. ಆ 4 ಫಲ ನಿಮಗೆ ಬೇಕು ಅಂದರೆ ಯಾವತ್ತು ಈಶ್ವರ ಆ ರಥದಲ್ಲಿ ಏರಿ ಜಗತ್ತನ್ನು ಸುತ್ತಿ ಪ್ರಪಂಚ ಪೂರ್ತಿ ನೋಡಿಕೊಂಡು ಮತ್ತೆ ನನ್ನ ಕುಟುಂಬ ಈ ಲೋಕ ಕಲ್ಯಾಣವಾಗಿದೆ, ಬಹಳ ಸಂತೋಷವಿದೆ, ಕ್ರಿಮಿ ಕೀಟ ಜೀವರಾಶಿಗಳೆಲ್ಲ ಬಹಳ ಸುಭಿಕ್ಷವಾಗಿದೆ, ನನಗೆ ಸಂತೋಷವಾಗಿದೆ, ಪ್ರಾಣಿ ಪಕ್ಷಿಗಳೆಲ್ಲ ಬಹಳ ಸಂತೋಷವಾಗಿದೆ, ಸಂತೋಷ ಅಂತೇಳಿ ಮತ್ತೆ ಅವನ ಗರ್ಭಗುಡಿಗೆ ಪ್ರವೇಶ ಮಾಡೋಕ್ಕೆ ಮೊದಲು ಇವರು 4 ಜನ ಕೈ ಕಟ್ಕೊಂಡು ಹೇಗೆ ನಿಂತಿರ್ತಾರೆ. ಆ ಸಮಯದಲ್ಲಿ ಯಾರು ಇಲ್ಲಿ ಹೋಗಿ ಸ್ಮರಣೆಯನ್ನು ಮಾಡಿ ಬಿಲ್ಲುಪತ್ರೆ ಅರ್ಚನೆಯನ್ನು ಮಾಡಿಸಿ ಹಾಲಿನ ಅಭಿಷೇಕವನ್ನು ಮಾಡಿಸ್ತಾರೋ ಈ ವಿಶೇಷವಾಗಿರ್ತಕ್ಕಂಥ ಚತುರ್ವಿಧ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಧರ್ಮ ಬೇಕಾದರೆ ಧರ್ಮ, ಅರ್ಥ ಜೀವನ ಆಗಬೇಕಾದ್ರೆ ಧರ್ಮ ಅರ್ಥ ಆಗತ್ತೆ. ಅದಾದ ಮೇಲೆ ಕಾಮ ಮೋಕ್ಷ ನಾವು ಇಟ್ಕೊಂಡ್ರೆ ಆಸೆಗಳೆಲ್ಲ ಈಡೇರುತ್ತೆ. ಮೋಕ್ಷ ಅಂದರೆ ಫಲಪೂರ್ಣಿಯಾಗಿ ನಾವುಗಳು ಮೋಕ್ಷ ಲೋಕಕ್ಕೆ ಹೋಗ್ತೀವಿ ಸತ್ಯವಾಗಿ. ಅದಕ್ಕೋಸ್ಕರ ಈ 4 ಜನ ಇಲ್ಲೇ ವಾಸವಾಗಿರೋದ್ರಿಂದ, ನೀವೆಲ್ಲೂ ಹೊರಗಡೆ ಹೋಗದೆ ಇರೋದ್ರಿಂದ, ಪ್ರದೋಷದ ನಂತರ ಶುಕ್ರವಾರವೇ ಬೀಳೋದ್ರಿಂದ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ನಿಮಗೆ ಸಿಗಲಿ. ಎಲ್ಲರೂ ಬೆಳಗ್ಗೆ ಹೋಗಿ ಹಾಲನ್ನು ಇದೇ ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ಪರಿಪೂರ್ಣವಾಗಿ ಹಾಲನ್ನು ಇಟ್ಟುಕೊಂಡು ಅಭಿಷೇಕವನ್ನು ಮಾಡಿದಾಗ ಪ್ರದೋಷದ ನಂತರ ಇಂಥ ಮುಹೂರ್ತ ನಾ ಭೂತೋ ನ ಭವಿಷ್ಯತಿ ನಿಮಗೆ ಮತ್ತೆ ಸಿಗಲ್ಲ. ಅದಕ್ಕೆ ಹೀಗೆ ನೇರವಾಗಿ ಹೋಗ್ತಾನೆ. ಎಡಭಾಗದಲ್ಲಿ ಮೊದಲನೇ 4 ಜನ ಅಲ್ಲೇ ನಿಂತಿದ್ದಾರೆ. ಅದಾದ ಮೇಲೆ ಮಿಕ್ಕ ದೇವರುಗಳು, ಆಮೇಲೆ ನಂದೀಶ್ವರನ ಪೂಜೆ, ಆಮೇಲೆ ಅವನ ಒಳಭಾಗದಲ್ಲಿ ಪರಮೇಶ್ವರನ ಪೂಜೆ, ಪಕ್ಕದಲ್ಲಿ ಚಂಡಿಕೇಶ್ವರನ ಪೂಜೆ. ಆ ರೀತಿ ಇವರು ಹೀಗೀಗೆ ಸಂಕಲ್ಪ, ಹೀಗೀಗೆ ಆಯಾ ಪಾಯವಾಗಿ ಕಟ್ಟಿರ್ತಕ್ಕಂಥ ದೇಗುಲದ ಶಾಸ್ತ್ರ ವಿಗ್ರಹಣ. ಅದಕ್ಕೆ ನೀವುಗಳು ಎಲ್ಲರಿಗೂ ಆ ನಂಬಿಕೊಂಡಿರ್ತಕ್ಕಂಥ ಭಗವಂತನ ಕೃಪಾ ಕಟಾಕ್ಷವಾಗಲಿ, ಈ ಪ್ರದೋಷದಲ್ಲಿ ಇರತಕ್ಕಂಥ ಶಕ್ತಿ ನಿಮಗೆ ತುಂಬಲಿ, ಈ ಪರಮೇಶ್ವರನ ಜ್ಞಾನಶಕ್ತಿ ಅಭಿವೃದ್ಧಿ ಆಗೋ ಥರ ನಿಮಗೆ ಇಡೀ ಜಗತ್ತಿನ ಶಕ್ತಿ ಈ ಪಂಚ ಫಲಗಳು ನಮ್ಮಲ್ಲಿರ್ತಕ್ಕಂಥ ಅಗ್ನಿ ವಾಯು ಜಲ ಭೂಮಿ ಆಕಾಶಗಳನ್ನು ನಮ್ಮ ದೇಹದಲ್ಲಿ ತುಂಬಲಿ ಅಂತ ಹೇಳಿ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ನೀವೆಲ್ಲ ಏನು ಮಾಡಬೇಕು?
ಪ್ರತಿಯೊಬ್ಬರಿಗೂ ಜ್ಞಾಪಕ ಇದೆ, ವಿಭೂತಿಯನ್ನು ಹಣೆಗಚ್ಕೊಳ್ಳಿ, ಪರಿಪೂರ್ಣವಾಗಿ ಹಾಲನ್ನು ಕೈಯಲ್ಲಿ ಇಟ್ಕೊಳ್ಳಿ. ಜೀವನ ಪರ್ಯಂತ ಈ ಮೋಕ್ಷ ಲೋಕಕ್ಕೆ ಹೋಗೋಕ್ಕೆ ನಾವೆಲ್ಲ ಧರ್ಮವನ್ನು ಆಚರಿಸಿ ಜೀವನದ ಅರ್ಥ ಮಾಡಿಕೊಂಡು ಕಾಮಗಳು ಆಸೆಗಳನ್ನು ದುರಾಸೆಗಳಾಗಿ ಇಟ್ಕೊಳ್ಳದೆ ಬರೀ ಸ್ವಲ್ಪ ಆಸೆಗಳ ಲಿಮಿಟೇಷನ್ಸ್ ಇಟ್ಕೊಂಡು ನಮಸ್ಕಾರ ಮಾಡಬೇಕು. ನಾಳೆ ದಿವಸ ಅಕಸ್ಮಾತ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು, ಅಂದರೆ ದೊಡ್ಡ ವ್ಯಕ್ತಿ ಯಾರಾದರೂ ಮಹಾರಾಜರ ಕಾಲದಿಂದ ಹಿಡಿದು ಯಾರಾದರೂ ಹೋಗಿ ಹಾಲನ್ನು ಹಾಕಿದ್ರೆ ರಾಜ್ಯ ಸುಭಿಕ್ಷವಾಗಿರುತ್ತೆ, ರಾಷ್ಟ್ರ ಸುಭಿಕ್ಷವಾಗಿರುತ್ತೆ ಅನ್ನೋದು ಸತ್ಯ. ಅದು ಅಂದು ಬರೆದಿರ್ತಕ್ಕಂಥ ಶಾಸನ, ಇವತ್ತು ಆ ಗರ್ಭಗುಡಿಯಲ್ಲಿ ಬರೆದಿರ್ತಕ್ಕಂಥ ಶಾಸನ. ಆದ್ದರಿಂದ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮೆಲ್ಲ ಮಂತ್ರಿಗಳಾಗಲಿ, ಯಾರು ಮುಖ್ಯಮಂತ್ರಿಗಳಾಗಲಿ, ಪ್ರತಿಯೊಬ್ಬರು ಏನಿದ್ದೀರಾ, ನಾಳೆ ದಿವಸಕ್ಕೆ ರೆಡಿಯಾಗಿ ನೀವೆಲ್ಲ ಕಾರ್ಯಕಲಾಪಗಳನ್ನು ಬಿಟ್ಟು ಬಿಸಾಕಿ ಹೋಗಿ ಆ ನಂಜುಂಡೇಶ್ವರನ ಸ್ಮರಣೆ ಮಾಡಿಕೊಳ್ರಿ ಅಂತ ಇಟ್ಕೊಳ್ಳಿ. ಈ ರಾಜ್ಯ, ಈ ದೇಶ, ನೀವುಗಳಾದರೂ ಆ ಕರ್ಮಗಳನ್ನ ಕಳ್ಕೊಂಡು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಭಾವನೆ ನಿಮ್ಮದಾಗತ್ತೆ, ಆ ಫಲ ನಿಮಗೆ ಸಿಗತ್ತೆ. ಅರ್ಥ ಆಯ್ತಾ? ನೋಡ್ತಾ ಇರಿ, ಯೋಚನೆ ಮಾಡ್ತಾ ಇರಿ. ಅಕಸ್ಮಾತ್ ಧರ್ಮಪತ್ನಿ ಆಗಿರ್ತಕ್ಕಂಥ ಧರ್ಮ ನೆಲೆಸಬೇಕು ಅಂತ ನಿಮ್ಮ ಹೆಂಡತೀರಿ ಏನಾದರೂ ನೋಡ್ತಾ ಇದ್ರೆ ಅವರುಗಳು ಬಲವಂತವಾಗಿ ಇಂಥ ಗಂಡನನ್ನು ಕರ್ಕೊಂಡು ಹೋಗಿ ಎಲ್ಲ ಕೆಲಸ ಬಿಟ್ಟು ಬಿಸಾಕಿ ದೇವರಿಗೆ ಶರಣವಾಗಲಿ ಅಂತ ಈ ಮುಖಾಂತರ ಹೇಳ್ತಾರೆ.